ಹಾಯ್ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಶ್ವೇತಾ ರಾಹುಲ್. ಎಲ್ಲರಿಗೂ ಜಸ್ಟ್ ನಾವು ಚಾನಲ್ಗೆ ಸ್ವಾಗತ. ನಾನು ಮತ್ತು ರಾಹುಲ್ ಹಾಗೆ ಮಾತಾಡ್ತಾ ಇದ್ವು. ತುಮಕೂರಲ್ಲಿ ದೇವರಾಯನ ದುರ್ಗ ತುಂಬ ಫೇಮಸ್ ಇದೆ, ಸೊ ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ರು. ಸೊ ಬ್ರಿಟಿಷ್ ಅವಾಗಿನ ಕಾಲದಲ್ಲಿ ಕಾರ್ನ ಮೂಲಕ ರೋಡಲ್ಲಿ ದೇವರಾಯನ ದುರ್ಗನ ತಲುಪ್ತಾ ಇದ್ರು. ನಾವು ಇತಿಹಾಸದ ಪ್ರಕಾರ ನೋಡಿದ್ರೆ ದೇವರಾಯನ ದುರ್ಗನ ಚಿಕ್ಕ ದೇವರಾಯರು ನಿರ್ಮಾಣ ಮಾಡಿದ್ರು. ಸೊ ಆ ಕೋಟೆ ಒಳಗೆ ಅವ್ರು ನಿರ್ಮಾಣ ಮಾಡಿರೋ ದಾರಿಯಲ್ಲಿ ಕೋಟೆನ ರೀಚ್ ಆದರೆ ಯಾವ ಥರ ಇರುತ್ತೆ ನೋಡೋಣ, ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ನಾವು ಹೋಗ್ತಿರೋದು ಇವಾಗ ಹಳೆ ಕೋಟೆಯ ಮೂಲ ರಸ್ತೆ. ಸುಮಾರು ಇದಕ್ಕೆ ಒಂದು 200 ಇಂದ 250 ವರ್ಷಗಳ ಇತಿಹಾಸ ಇರುತ್ತೆ. ಸೊ ಈ ಇತಿಹಾಸ ಇರೋ ರೋಡಲ್ಲಿಂದ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಇದು ದೇವರಾಯನ ದುರ್ಗದ ಹಳೆ ಕೋಟೆ ರಸ್ತೆ. 1696ರಲ್ಲಿ ಮೈಸೂರಿನ ಚಿಕ್ಕ ದೇವರಾಯ ಒಡೆಯರು ಮೈಸೂರು ಸಂಸ್ಥಾನಕ್ಕೆ ತುಮಕೂರನ್ನು ಸೇರಿಸ್ಕೊಂಡಾಗ ಕಟ್ಟಿರೋಂಥ ಕೋಟೆ ಇದು. ಆವಾಗೆಲ್ಲ ಇದನ್ನು ಚಿಕ್ಕ ದೇವರಾಯನ ದುರ್ಗ ಅಂತ ಕರೀತಿದ್ರು. ಈಗ ಇದು ದೇವರಾಯನ ದುರ್ಗ ಆಗಿದೆ. ನಾವು ಈ ಕೋಟೆ ದಾರಿಯಲ್ಲಿ ಹೋಗುವಾಗ ಈ ಥರ ಅವಶೇಷಗಳು ನೋಡೋಕೆ ಸಿಗ್ತಾ ಇರುತ್ತೆ. ಇಲ್ಲಿ ನೋಡಿ, ಇದು ನಿಧಿಗೋಸ್ಕರ ಆಗದಿರೋಂಥ ಜಾಗ. ಚಿತ್ರದುರ್ಗದ ಕೋಟೆ ಬಂದು 7 ಸುತ್ತಿನ ಕೋಟೆ ಆಗಿದ್ರೆ, ನಮ್ಮ ದೇವರಾಯ ದುರ್ಗದ ಹಳೆ ಕೋಟೆ ಬಂದು 13 ಸುತ್ತಿನ ಕೋಟೆ ಆಗಿರುತ್ತೆ. ಆವಾಗಿನ ಕಾಲದಲ್ಲಿ ವಿಜಯನಗರದ ರಾಜಧಾನಿ ಪೆನ್ಕೊಂಡೆ ಆಗಿತ್ತು. ಅದಕ್ಕೋಸ್ಕರ ಇದನ್ನ ಪೆನ್ಕೊಂಡೆ ಬಾಕ್ಲು ಅಂತಾನೆ ಈಗಲೂ ಕರೀತಾರೆ. ಸೊ ಮತ್ತೆ ತುಮಕೂರು ನಾವು ಆಲ್ಮೋಸ್ಟ್ ಕಾಡಿನ ದಾರಿಯಲ್ಲಿ ಬಂದ್ಬಿಟ್ಟು ಇದು ನಮ್ಮ ದೇವರಾಯನ ದುರ್ಗದ ಮುಖ್ಯ ದ್ವಾರದಲ್ಲಿ ರೀಚ್ ಆಗಿದ್ದೀವಿ. ಇದು ಸುಮಾರು 13 ಸುತ್ತಿನ ಕೋಟೆ ಆದ್ರಿಂದ ಕಾಡಿನ ಮಧ್ಯದಲ್ಲಿ ಮುಖ್ಯ ದ್ವಾರಗಳೆಲ್ಲ ಮುಚ್ಚೋಗಿರೋದ್ರಿಂದ ನಮ್ಗೆ ಉಳಿದಿರೋದು ಇದೊಂದು ಮುಖ್ಯ ದ್ವಾರದಿಂದ ಎಂಟ್ರಿ ಆಗಬೇಕು. ಸೊ ಆವಾಗಿನ ಕಾಲದಲ್ಲಿ ಬ್ರಿಟಿಷರ ಆಳ್ವಿಕೆ ಟೈಮಲ್ಲಿ ಈ ಪಿರಂಗಿಗಳಿಂದ ನಾಶ ಮಾಡಿರೋ ಕೆಲವೊಂದು ಮಾರ್ಕ್ಸ್ಗಳು ನಾವು ಇಲ್ಲೇ ನೋಡಬಹುದು. ಬಟ್ ಮುಂದಕ್ಕೆ ಏನಿದೆ ಅಂತ ಸ್ಟಿಲ್ ಗೊತ್ತಿಲ್ಲ. ನೆಕ್ಸ್ಟ್ ಏನಿದೆ ಅಂತ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಮತ್ತು ತುಮಕೂರು ನಾವು ಈ ಥರ ಕೋಟೆ ಎಲ್ಲ ಹತ್ತುವಾಗ ಅಲ್ಲಲ್ಲೇ ಹಳೇದು ಕುರುಹುಗಳೆಲ್ಲ ಸಿಗ್ತಾ ಇದೆ. ಮತ್ತು ಶಾಸನಗಳು, ಅವಶೇಷಗಳು ಈ ಥರ ಎಲ್ಲ ಕೆತ್ತನೆ ಮಾಡಿರೋದೆಲ್ಲ ಆಲ್ಮೋಸ್ಟ್ ನಾಶವಾಗುವ ಸ್ಟೇಜಲ್ಲಿದೆ. ಸೊ ನೆಕ್ಸ್ಟು ಏನಿದೆ ನೋಡ್ಕೊಬರೋಣ ಬನ್ನಿ. ನೋಡಿ ಫ್ರೆಂಡ್ಸ್, ನಾವು ಕಾಡಿನ ರೋಡಲ್ಲಿ ಈ ಥರ ಹೋಗುವಾಗೆಲ್ಲ ಸ್ವಲ್ಪ ನಿಧಾನವಾಗಿ ಹೋಗಬೇಕು. ಇಲ್ಲಾಂದರೆ ನೋಡಿ, ನಮ್ಮ ಸ್ನೇಹಿತರು ಬಿದ್ದಂಗೆ ತಪ್ಪಕ್ಕಂತ ಹಿಂಗೆ ಬಿದ್ದು ಬಿಡ್ತೀರಾ, ಆಯಿತಾ? ನಾವು ಹೀಗೆ ಕಾಡ್ದಾರಿಗೆ ಬರುವಾಗ ಬೋಗನರಸಿಂಹಸ್ವಾಮಿ ದೇವಸ್ಥಾನನ ರೀಚ್ ಆದ್ವಿ. ಹಾಗೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಹಾಗೆ ಪಕ್ಕದ ರೋಡಿಗೆ ಬಂದರೆ ಇಲ್ಲಿ JB ಅಮ್ಮನವರ ದೇವಸ್ಥಾನ ಸಿಗುತ್ತೆ. ಸೊ ನಾವು ಇದೇ ದಾರಿಲಿ ಹಾಗೆ ಹೋದ್ವು. ಇದೇ JB ಅಮ್ಮನವರ ದೇವಸ್ಥಾನ. ಹಾಗೆ ಇಲ್ಲಿ ಅಕ್ಕಪಕ್ಕದಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಹಗಲು ವೇಷ ಸಿನಿಮಾ ಶೂಟಿಂಗ್ ಆಗಿದೆ. ಹೀಗೆ ಹೋಗುವಾಗ ದೇವರಾಯನ ದುರ್ಗದ ಮತ್ತೊಂದು ಮಹಾದ್ವಾರ ನಮಗೆ ಸಿಕ್ತು. ವೀಕ್ಷಕರೇ, ನಾವು ಬೋಗನ್ ನರಸಿಂಹಸ್ವಾಮಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬರುವಾಗ JB ಗ್ರಾಮ ದೇವತೆ ಒಂದು ದೇವಸ್ಥಾನ ಕಾಣಿಸುತ್ತೆ. ನಾವು ಆ ದಾರಿಯಲ್ಲಿ ಕಾಡಿನ ಮೂಲಕ ಬರುವಾಗ ಇದೊಂದು ಮುಖ್ಯ ದ್ವಾರ ಕಾಣಿಸುತ್ತೆ. ಸೊ ಈ ಮುಖ್ಯ ದ್ವಾರದಿಂದಲೇ ಜಯಮಂಗಳಿ ನದಿ ಕೂಡ ನಮಗೆ ತಲುಪುತ್ತೆ. ಬನ್ನಿ. ಸೊ ಫ್ರೆಂಡ್ಸ್, ಇದೇ ಜಯಮಂಗಳಿ ನದಿ ಕಲ್ಯಾಣಿ, ಅದು ಆಂಜನೇಯ ದೇವಸ್ಥಾನ. ಸೊ ಇದರ ವಿಶೇಷತೆ ಏನು ಅಂತಂದರೆ, ಎಲ್ಲ ಸೌತ್ ಇಂಡಿಯನ್ ನದಿಗಳೂ ಶಿಂಸಾ ನದಿ ಸೇರಿ ಬೇ ಆಫ್ ಬೆಂಗಾಲ್, ವೆಸ್ಟ್ ಬೆಂಗಾಲ್ ಆ ನದಿಗೆ ಸೇರುತ್ತೆ. ಬಟ್ ಇಲ್ಲೇನಂತಂದರೆ, ಈ ನದಿ ಕಾವೇರಿ ನದಿ ಸೇರಿಬಿಟ್ಟು ಅರೇಬಿಯನ್ ಸೀಗೆ ಹೋಗುತ್ತೆ. ಇಲ್ಲಿ ಉದ್ಭವ ಆಗಿದ್ದು ಈ ನದಿ ಮೇನ್ ಜಾಗ ಇದಲ್ಲ. ಸೊ ಇದು ಬಂದ್ಬಿಟ್ಟು ಆ ಬಂಡೆ ಕೆಳಗಡೆ ಅಲ್ಲಿ ಜಾಗ ಇದೆ, ಅಲ್ಲೋಗಿ ತೋರಿಸ್ತೀವಿ ಬನ್ನಿ. ಸೊ ಫ್ರೆಂಡ್ಸ್, ಇದೇ ಜಯಮಂಗಳಿ ನದಿ ಉದ್ಭವ ಆಗಿದ್ದ ಜಾಗ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಗೆ ಸಿಕ್ಕಿರೋ ಕಾಲಾವಕಾಶದಲ್ಲಿ ಇವತ್ತು ಇಷ್ಟೇ ದೇವರಾಯನ ದುರ್ಗನ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿದ್ದು. ಇನ್ನೂ ನೋಡೋಕ್ಕೆ ಬೇಜಾನ್ ಪ್ಲೇಸಸ್ ಇದೆ. ನೀವು ಬನ್ನಿ, ದೇವರಾಯನ ದುರ್ಗನ ಎಕ್ಸ್ಪ್ಲೋರ್ ಮಾಡಿ. ಸೊ ಎಲ್ಲರೂ ವೀಕೆಂಡ್ ಮಸ್ತ್ ಮಜಾ ಮಾಡಿ, ಎಂಜಾಯ್ ಮಾಡಿ. ಜಸ್ಟ್ ನಾವು ನಮ್ಮ ನೀವು